ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆಗಸ್ಟ್ 30ರಂದು ಈಗಾಗಲೇ JDSನಿಂದ ಪ್ರತ್ಯೇಕವಾದ ಒಂದು ಧರ್ಮಸ್ಥಳ ಚಲೋ ಒಂದು ಕ್ಯಾಂಪೇನ್ ಕೂಡ ರೆಡಿ ಆಗ್ತದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ JDSನ ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಘಟನೆಗಳು ಕೂಡ ನೀವು ನೋಡಿದಿರಿ. ಇದರ ನಡುವೆ ಈಗ JDSನಿಂದ ಧರ್ಮಸ್ಥಳ ಚಲೋ ಇದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ, ಯಾವ ರೀತಿಯಾಗಿರುತ್ತೆ ಸರ್ ಶೆಡ್ಯೂಲ್? ಇದೇ ತಿಂಗಳು ಇದೇ ವಾರ ಭಾನುವಾರ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥದ್ದು ಒಂದು, ಜೊತೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಕುಟುಂಬಸ್ಥರು ಕಳೆದ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಕಪ್ಚುಕ್ಕೆಯನ್ನು ತಗೊಂಡು ಬರ್ತಕ್ಕಂಥ ಕೆಲವೊಂದಷ್ಟು ಹುನ್ನಾರಗಳೇನು ನಡೀತು, ಆ ಹುನ್ನಾರಗಳು ನಡೆದಂಥ ಸಂದರ್ಭದಲ್ಲಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಕುಟುಂಬಸ್ಥರು ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ಅವ್ರಿಗೆಷ್ಟೇ ಮಾನಸಿಕವಾಗಿ ಕಿರುಕುಳ ಆಗಿದ್ರೂ ಕೂಡ ಅದನ್ನು ಹೊರಗಾಕ್ದಿರ ಭಾಳ ಸಮಾಧಾನದಿಂದ ವರ್ತನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲ ಭಕ್ತಾದಿಗಳು ಅದನ್ನು ಮೆಚ್ಚಲೇಬೇಕಾಗ್ತದೆ. ಅವರ ಜೊತೆಯಲ್ಲೂ ನಾವಿದ್ದೇವೆ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಮೂಲಕ ಧರ್ಮಸ್ಥಳ 700-800 ವರ್ಷದ ಒಂದು ಅದಕ್ಕೂ ಮೀರಿದಂಥ ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ, ಶ್ರೀ ಕ್ಷೇತ್ರ. ಆದರೆ ಕಳೆದ ಒಂದೂವರೆ ತಿಂಗಳಿಂದ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಒಂದು ಕಾನ್ಸ್ಪಿರಸಿ ಏನು ಬಿಲ್ಡ್ ಆಯಿತು, ಹಲವಾರು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಸು, ಚಾನಲ್ಗಳಲ್ಲಿ, ಮೀಡಿಯಾಗಳಲ್ಲಿ, ಜೊತೆಯಲ್ಲಿ ಯೂಟ್ಯೂಬರ್ಸು ಹಲವಾರು ಎಪಿಸೋಡ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಒಂದು ರೀತಿ ಏನೋ ಒಳಗಡೆ ಹಿಡನ್ ಅಜೆಂಡಾ ಇಟ್ಕೊಂಡು ಮಾಡಿದ್ದನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಒಂದು, ಇಲ್ಲಿ ಸರ್ಕಾರ SIT ರಚನೆ ಮಾಡಿದ್ದು ತಪ್ಪು ಅಂತಲೂ ನಾನೇನು ಹೇಳಲಿಕ್ಕೆ ಹೋಗಿಲ್ಲ. ಅವತ್ತು JDS ಇರ್ಬೋದು, BJP ಇರ್ಬೋದು, ಆಯಿತು, ನಾವು ಸ್ವಾಗತನೇ ಮಾಡಿದ್ವಿ. ಬಟ್ ಆದರೆ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಅವ್ರಿಗೆ ಮಾತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಬರಲಿಕ್ಕೆ ಸಾಧ್ಯ. SITನ ರಚನೆ ಮಾಡಬೇಕಾ? SIT ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ, ಮಾಸ್ಕ್ ಮ್ಯಾನ್ ಅಂತ ತಾವುಗಳು ಏನು ಕರೆದ್ರಿ ಮಾಧ್ಯಮದಲ್ಲಿ, ಮತ್ತಿನ್ನೊಂದು ಹೆಣ್ಮಗಳು ಯಾರೋ ಬಂದು ದೂರನ್ನ ಕೊಡ್ತಾ ಇದ್ದಂಗೆ ಅವನು ಯಾರೋ ಬುರುಡೆ ಎತ್ಕೊಂಬರ್ತಾನೆ, ಇನ್ನು ಹಲವಾರು ಈ ರೀತಿ ಮಾಸ್ ಮೆಸೆಕರ್ಗಳಾಗ್ಬಿಟ್ಟಿದೆ ಧರ್ಮಸ್ಥಳ ಆವರಣದಲ್ಲಿ ಅಂತ ಆತ ಹೇಳಿದ್ದನ್ನೇ ಗಂಭೀರವಾಗಿ ತಗೊಂಡು SITಯನ್ನು ತರಾತುರಿಯಲ್ಲಿ ರಚನೆ ಮಾಡಿದಂಥದ್ದು ಈ ಸರ್ಕಾರ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇನಿಷಿಯಲಿ SIT ರಚನೆ ಮಾಡೋದ್ರ ಬಗ್ಗೆ ಅವರು ಏನು ಅಷ್ಟು ಮಾಡಬೇಕು ಅಂತಕ್ಕಂಥದ್ದನ್ನ ಕಾಳಜಿ ತೋರಿಸಿರಲಿಲ್ಲ. ತದನಂತರ ನಮಗೆ ಇರ್ತಕ್ಕಂಥ ಒಂದಷ್ಟು ರಿಲಯಬಲ್ ಸೋರ್ಸಿಂದ ಬಂದಿರತಕ್ಕಂಥ ಮಾಹಿತಿ, ಮುಖ್ಯಮಂತ್ರಿಗಳ ಒಡನಾಟದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಅವರ ಆಪ್ತ ಬಳಗದ ವರ್ಗ ಈ ಒಂದು SITಯನ್ನು ರಚನೆ ಮಾಡಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಿದರು. ಉಪಮುಖ್ಯಮಂತ್ರಿಗಳು ಕೂಡ ಅಧಿವೇಶನದಲ್ಲಿ ಬಹಳ ಗಂಭೀರವಾದಂಥ ಒಂದು ಪದ ಬಳಸ್ತಾರೆ. ಯಾಕೆ ಗಂಭೀರ ಅಂತೀನಿ ಅಂದರೆ, ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ನಡೆ ಒಂದು, ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ದ್ವಂದ್ವದ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೋದು. ಬಟ್ ಒಟ್ಟಾರೆಯಾಗಿ ಸರ್, ಇವತ್ತೇನು SIT ರಚನೆ ಮಾಡುವ ಮೂಲಕ ಗೃಹ ಸಚಿವರು ಹೇಳಿದ್ರು, ನಾವು SIT ರಚನೆ ಮಾಡಿದ್ರಿಂದ ಸತ್ಯಾಸತ್ಯತೆ ಹೊರಗೆ ಬಿದ್ದಿದೆ ಇವತ್ತು ಅಂತ ಹೇಳ್ತಾರೆ. ಯಾವ ಸತ್ಯಾಸತ್ಯತೆ ಹೊರಗಡೆ ಬಿದ್ದಿದೆ? ಅದು ಯಾರೋ ಮಾಸ್ಕ್ ಮ್ಯಾನು 17 ಕಡೆ ಡಿಗೌಟ್ ಮಾಡಿಸಿ 17 ಜಾಗದಲ್ಲಿ ಏನು ಸಿಕ್ಕದೆ ಕೊನೆಗೆ ಬಂದು ಅವನೇ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಯಾರೋ ಇಲ್ಲಿ ಮಾಸ್ಕ್ ಮ್ಯಾನೋ ಅಥವಾ ಹೆಣ್ಮಗಳು ಇನ್ಯಾರೋ ಒಬ್ಬರೋ ಇಬ್ಬರೋ 3 ಜನ ಇದರಿಂದ ಇರ್ತಕ್ಕಂಥದ್ದಲ್ಲ. ಇದರಿಂದ ಒಂದು ದೊಡ್ಡ ಪಿತೂರಿ, ವ್ಯವಸ್ಥಿತವಾದಂಥ ಒಂದು ದೊಡ್ಡ ಪಿತೂರಿ ಇದರಿಂದ ಇದೆ. ಒಂದು ದೊಡ್ಡ ಆರ್ಗನೈಸೇಷನ್ನೇ ಇದರಿಂದ ನಿಂತು ಇವತ್ತಿನ ಈ ಒಂದು ಎಪಿಸೋಡ್, ಧರ್ಮಸ್ಥಳದ ಎಪಿಸೋಡ್ನ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪಕರು ಯಾರಿದ್ದಾರೆ ಅಂತಕ್ಕಂಥದ್ದು ಇದನ್ನು ಬಯಲುಗೆಳಿಬೇಕು. ಅಂದರೆ ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳಿಂದ ನಾವು ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ ಈ ತನಿಖೆ ಮಾಡಲಿಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಅಂತಕ್ಕಂಥದ್ದು 7.5 ಕೋಟಿ ಕನ್ನಡಿಗರಿಗೂ ಅರ್ಥ ಆಗಿದೆ, ಭಕ್ತಾದಿಗಳಿಗೂ ಅರ್ಥ ಆಗಿದೆ. ಹಾಗಾಗಿ ಇದನ್ನು
ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ NIAಗೆ ಕೇಂದ್ರ ಸರ್ಕಾರದ ವತಿಯಿಂದ ಇದಕ್ಕೆ ಯಾವುದಾದ್ರೂ ಒಂದು ಲಾಜಿಕಲ್ ಎಂಡ್ ಮೀಟ್ ಮಾಡಿಸ್ತಕ್ಕಂಥದ್ದಕ್ಕೆ ಆಗಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಒಬ್ಬ ಭಕ್ತನಾಗಿ ಆಗ್ರಹವನ್ನ ಮಾಡಲಿಕ್ಕೆ ಬಯಸ್ತೇನೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.